ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ತೀನಿ ಅಂದರೆ, ಇವತ್ತು ನಾನು ನೀವು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರನ ಕೊಡ್ತೀನಿ ಅಂತ ಹೇಳಬಹುದು. ಒಂದಿಷ್ಟು ಪ್ರಶ್ನೆಗಳನ್ನು ಅಂದರೆ ರಿಪೀಟೆಡ್ ಆಗಿರುವ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ. ನೀವು ಕೇಳಿರೋ ಪ್ರಶ್ನೆಗಳಿಗೆ ಇವತ್ತು ನಾನು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ನನ್ನ ಬಗ್ಗೆ ಆಗಿರಬಹುದು, ನನ್ನ ಹೇರ್ ಕೇರ್ ರೊಟೀನ್ ಬಗ್ಗೆ ಆಗಿರ್ಬೋದು, ನಾನು ಯೂಸ್ ಮಾಡೋ ಆಯಿಲ್ ಆಗಿರಬಹುದು, ಶಾಂಪು ಆಗಿರಬಹುದು, ನನ್ನ ಮಕ್ಕಳು ಎಷ್ಟು ಜನ, ಅವರಿಗೆ ಎಷ್ಟು ಏಜು, ಮತ್ತು ನಿಮ್ಮ ಫುಲ್ ನೇಮ್ ಏನು, ನಿಮ್ಮ ಹಸ್ಬೆಂಡ್ ನೇಮ್ ಏನು, ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ, ನಿಮ್ಮ ಊರು ಯಾವುದು, ನೀವು ಇವಾಗ ಡ್ಯೂಟಿ ಮಾಡ್ತಿರೋದು ಎಲ್ಲಿ, ನಿಮ್ಮ ಹಸ್ಬೆಂಡು ನೀವೇನು ಕೆಲಸ ಮಾಡ್ತೀರಾ, ನಿಮ್ಮ ಏಜ್ ಏನು, ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೀರಾ. ನಾನು ಎಲ್ಲ ಪ್ರಶ್ನೆಗಳಿಗೂ ಉತ್ತರನ ಕೊಡ್ತೀನಿ ಅಂತ ಹೇಳಬಹುದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವಾಗ ಮೊದಲೇ ಪ್ರಶ್ನೆ ಬಂದ್ಬಿಟ್ಟು, ನಿಮ್ಮ ಫುಲ್ ನೇಮ್ ಏನಕ್ಕ ಅಂತ ಒಬ್ರು ಕೇಳಿದ್ರು. ನನ್ನ ಫುಲ್ ನೇಮ್ ಬಂದು ನಂದಿನಿ ಮುತ್ತು ಹರ್ನಾಳ್ ಅಂತ. ಮುತ್ತು ಅಂದರೆ ನನ್ನ ಹಸ್ಬೆಂಡ್ ನೇಮ್ ಬಂದು, ಹರ್ನಾಳ್ ಅನ್ನೋದು ನನ್ನ ಸರ್ ನೇಮು, ನಂದಿನಿ ಅನ್ನೋದು ನನ್ನ ನೇಮು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೋತೀನಿ. ಎರಡನೇ ಕ್ವಶನ್ ಬಂದು, ನಿಮ್ಮ ಏಜ್ ಎಷ್ಟು ಅಕ್ಕ ಅಂತ ಕೇಳ್ತಾ ಇದ್ದೀರಾ. ನನ್ನ ಏಜ್ ಬಂದು ಇವಾಗ ನನ್ನ ಡೇಟ್ ಆಫ್ ಬರ್ತ್ ಬಂದು 1999, ಅಂದರೆ ಈ 23 ಅಂದರೆ ನನಗೆ 24 ಮುಗಿದ್ಬಿಟ್ಟು 25 ರನ್ನಿಂಗ್ ಇದೆ. ಇವಾಗ ನನಗೂ 25 ವರ್ಷ. ನಿಮಗೆ ಎಷ್ಟು ಜನ ಮಕ್ಕಳು ಅಂತ ಕೇಳ್ತಾ ಇದ್ದೀರಿ. ನನಗೆ 2 ಮಕ್ಕಳು, ಒಂದು ಹೆಣ್ಣು ಪಾಪು, ಒಂದು ಗಂಡು ಪಾಪು. ಮತ್ತು ನನ್ನ ಮಗಳಿಗೆ ಇವಾಗ 4 ವರ್ಷ ಫುಲ್ ಕಂಪ್ಲೀಟ್ ಆಗಿದೆ. ನನ್ನ ಮಗನಿಗೆ ಇವಾಗ 2 ವರ್ಷ ಕಂಪ್ಲೀಟ್ ಆಯಿತು. ನನಗಿರೋದು 2 ಮಕ್ಕಳು. ಈ ಕ್ವಶನ್ ಅಂತೂ ತುಂಬ ಸ್ಟಾರ್ಟಿಂಗಲ್ಲಿ ರಿಪೀಟೆಡ್ ಆಗಿ ಬರ್ತಾ ಇತ್ತು ನನಗೆ, ಆದರೆ ನಾನು ಯಾವುದಕ್ಕೂ ರೆಸ್ಪಾನ್ಸ್ ಮಾಡಿದ್ದಿಲ್ಲ ಅಂತ ಹೇಳಬಹುದು. ನಾನು ನಿಮ್ಮ ಕೂದಲು ಎಷ್ಟು ಇಂಚ್ ಇದೆ ಅಕ್ಕ ಅಂತ ತುಂಬ ಜನ ಕೇಳ್ತಾ ಇದ್ರಿ. ನೋಡಿ, ನನ್ನ ಕೂದಲು ಇಷ್ಟು ಉದ್ದವಾಗಿದೆ, ನೋಡಬಹುದು ನೀವು ಎಷ್ಟು ಉದ್ದವಾಗಿದೆ ಅಂತ. ನಾನು ಇನ್ನೂವರೆಗೂ ನನ್ನ ಕೂದಲನ್ನು ಅಳತೆನ ಮಾಡಿಲ್ಲ. ನೀವು ಕೇಳಿದರೆ ಜಾಸ್ತಿಯಾಗಿ ಮುಂದಿನ ವಿಡಿಯೋದಲ್ಲಿ ಕೇಳಿದರೆ ನಾನು ನನ್ನ ಕೂದಲು ಎಷ್ಟು ಉದ್ದವಾಗಿದೆ, ಎಷ್ಟು ಇಂಚ್ ಇದೆ ಅನ್ನೋದನ್ನ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಕೇಳಬಹುದು. ಕೇಳಿದರೆ ಡೆಫಿನೆಟ್ ಆಗಿ ನಾನು ಅಳತೆನ ಮಾಡಿಬಿಟ್ಟು ಹಾಕ್ತೀನಿ. ಆದರೆ ಇವಾಗಂತೂ ನಾನು ಯಾವುದೇ ರೀತಿಯಾಗಿ ನನ್ನ ಕೂದಲನ್ನು ಅಳತೆನ ಮಾಡಿಲ್ಲ. ಎಷ್ಟು ಇಂಚ್ ಇದೆ ಅಂತಲೂ ನನಗೆ ಗೊತ್ತಿಲ್ಲ, ಎಷ್ಟು ಫೀಟ್ ಇದೆ ಅಂತಲೂ ಗೊತ್ತಿಲ್ಲ ನನಗೆ. ನೀವು ಡೆಫಿನೆಟ್ ಆಗಿ ಕೇಳಿ. ನೆಕ್ಸ್ಟ್ ಕ್ವಶನ್ನು ಅಷ್ಟೇ ತುಂಬ ರಿಪೀಟೆಡ್ ಆಗಿ ಬರ್ತಾ ಇತ್ತು. ನೀವು ಯೂಸ್ ಮಾಡೋ ಶಾಂಪು ಯಾವುದು ಅಕ್ಕ ಅಂತ ಕೇಳ್ತಾ ಇದ್ರಿ. ನೋಡಬಹುದು ನೀವು, ನಾನು ಯೂಸ್ ಮಾಡೋ ಶಾಂಪು ಇದೆ ಚಿಕ್ ಶಾಂಪೂನ. ನಾನು ಯಾವಾಗಲೂ ಅಂದರೆ ಸಣ್ಣ ವಯಸ್ಸಿಂದಾನು ನಾನು ಚಿಕ್ ಶಾಂಪೂನ ಯೂಸ್ ಮಾಡ್ತಾ ಬರ್ತೀನಿ. ಇದು ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಇದೇ ಶಾಂಪೂನೇ ನಾನು ಯೂಸ್ ಮಾಡ್ತಾ ಇರೋದು. ನಿಮ್ಮ ಕ್ವಶನ್ಗೆ ಇವಾಗ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಕೇಳಿರೋ ಪ್ರಶ್ನೆ ಏನಪ್ಪಾ ಅಂದರೆ, ನೀವು ನಿಮ್ಮ ಕೂದಲಿಗೆ ಯಾವ ಆಯಿಲ್ನ ಯೂಸ್ ಮಾಡ್ತೀರಾ ಅಕ್ಕ, ಪ್ಲೀಸ್ ತಿಳಿಸ್ಕೊಡಿ. ನಿಮ್ಮ ಕೂದಲು ತುಂಬ ಉದ್ದವಾಗಿದೆ, ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಇವತ್ತು ನಾನು ತಿಳಿಸ್ತಾ ಇದ್ದೀನಿ. ನೋಡಿ, ನಾನು ಇದೇ ಆಯಿಲ್ನ ಯೂಸ್ ಮಾಡೋದು. ಇದರಲ್ಲಿ ನಾನು ಎಲ್ಲ ರೀತಿಯ ಆಯುರ್ವೇದಿಕ್ ಪ್ರಾಡಕ್ಟ್ಗಳನ್ನು ಸೇರಿಸಿದ್ದೀನಿ. ಈ ವಿಡಿಯೋ ಲಿಂಕ್ ಬೇಕಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾವ ರೀತಿಯಾಗಿ ಈ ಆಯಿಲ್ನ ನಾನು ರೆಡಿ ಮಾಡಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಇದೇ ಆಯಿಲ್ನ ಯೂಸ್ ಮಾಡೋದು. ನೋಡಿ, ಈ ಆಯಿಲ್ನ ಬಿಟ್ಟರೆ ನಾನು ಬೇರೆ ಆಯಿಲ್ ಯಾವುದಪ್ಪ ಯೂಸ್ ಮಾಡ್ತೀನಿ ಅಂತಂದರೆ, ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತೀನಿ ನಾನು. ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ ಬರುತ್ತಲ್ವ, ಇದೇ ಆಯಿಲ್ನ ನಾನು ಯೂಸ್ ಮಾಡೋದು. ರೆಗ್ಯುಲರ್ ಆಗಿ ನನ್ನ ಚಿಕ್ಕ ವಯಸ್ಸಿಂದ ಹಿಡಿದ್ಬಿಟ್ಟು ನಾನು ಇದೇ ಆಯಿಲ್ನ ಯೂಸ್ ಮಾಡ್ತಾ ಇರೋದು. ನನಗೆ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ಅಂತಾನು ಹೇಳಬಹುದು. ನಿಮ್ಮ ಊರು ಯಾವುದು ಅಕ್ಕ ಅಂತ ಕೇಳ್ತಾ ಇದ್ರಿ ಒಂದಿಷ್ಟು ಜನ. ನಮ್ಮ ಊರು ಬಂದು ಉತ್ತರ ಕರ್ನಾಟಕದವ್ರು. ನಾವು ಪಕ್ಕ ಉತ್ತರ ಕರ್ನಾಟಕದ ಮಂದಿ ಅಂತ ಹೇಳ್ಬಹುದು. ವಿಜಯಪುರ ಜಿಲ್ಲೆಯ ಮುದ್ದೇಬೇಳ್ ತಾಲೂಕಿನ ಒಂದು ಸಣ್ಣ ಗ್ರಾಮದವರು ನಾವು. ಅಲ್ಲಿ ನಾವು ಇರೋದಿಲ್ಲ ಇವಾಗ. ನಮ್ಮ ಹಸ್ಬೆಂಡ್ ತುಮಕೂರಲ್ಲಿ ಜಾಬ್ ಮಾಡೋದ್ರಿಂದ ನಾವು ತುಮಕೂರಲ್ಲೇ ಇವಾಗ ಇರೋದು. ಮತ್ತೆ ಯೋಗಿತಾ ಅನ್ನೋರು ಕೇಳ್ತಾ ಇದ್ರು, ನಿಮ್ಮ ಡಯಟ್ ಏನಕ್ಕ ಇಷ್ಟು ಉದ್ದವಾಗಿದೆ, ನಿಮ್ಮ ಕೂದಲು ಇಷ್ಟು ಚೆನ್ನಾಗಿದೆ, ನೀವು ಯಾವ ರೀತಿಯಾಗಿ ಡಯಟ್ನ ಮೇಂಟೈನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರು. ನಿಜವಾಗ್ಲೂ ಹೇಳ್ತೀನಿ, ನಾನು ಯಾವುದೇ ರೀತಿಯಾದ ಡಯಟ್ನ ಮೇಂಟೈನ್ ಮಾಡೋದಿಲ್ಲ. ಯಾವುದೇ ರೀತಿಯಾದ ಫುಡ್ನು ಕೂಡ ಇದೇ ರೀತಿಯಾಗಿ ತಗೋಬೇಕು, ಇದೇ ರೀತಿಯಾದ ಆಹಾರನ ತೆಗೆದುಕೊಳ್ಬೇಕು ಅನ್ನೋದು ಯಾವುದೇ ರೀತಿಯಾದ ಆ ರೀತಿಯಾಗಿ ಮಾಡೋದಿಲ್ಲ. ನನಗೆ ಯಾವ ರೀತಿಯಾಗಿ ಡೈಲಿ ನಾನು ಯಾವ ರೀತಿ ತಗೋತೀನೋ ಅದೇ ರೀತಿಯಾಗಿ ತಗೋತೀನಿ. ನೀವು ಯಾವುದೇ ಫುಡ್ನ ತಗೊಳ್ಳಿ, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಹೆಲ್ದಿ ಆಗಿರೋ ವೆಜಿಟೇಬಲ್ಸ್ನ ತಿನ್ನಿ, ತರಕಾರಿನ ತಿನ್ನಿ, ಮತ್ತು ಫ್ರೂಟ್ಸ್ಗಳನ್ನು ಜಾಸ್ತಿಯಾಗಿ ತಿನ್ನಿ, ನೀರನ್ನು ಜಾಸ್ತಿಯಾಗಿ ಕುಡೀರಿ. ಇದರಿಂದ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಬರುತ್ತೆ, ಮತ್ತು ನಿಮ್ಮ ಸ್ಕಿನ್ನು ಕೂಡ ಚೆನ್ನಾಗಾಗಲಿಕ್ಕೆ ಸಾಧ್ಯವಾಗುತ್ತೆ. ಯಾವುದೇ ರೀತಿಯಾದ ನಾನಂತೂ ಡಯಟ್ ಮೇಂಟೈನ್ ಮಾಡೋದಿಲ್ಲ. ತುಂಬ ಜನ ಕೇಳ್ತಾ ಇರ್ತೀರಾ, ಹೇರ್ ಸ್ಟೈಲ್ ವಿಡಿಯೋಗಳನ್ನು ಮಾಡಿ, ಹೇರ್ ಬನ್ ವಿಡಿಯೋಗಳನ್ನು ಮಾಡಿ, ನೀವು ಹೇರ್ ಕೇರ್ ವಿಡಿಯೋಗಳನ್ನು ಮಾಡಿ ಅಂತ ಕೇಳ್ತಾ ಇರ್ತೀರಾ. ನಾನು ಆದಷ್ಟು ಹೇರ್ ಕೇರ್ ವಿಡಿಯೋಗಳಾಗಿರ್ಬೋದು, ಹೇರ್ ಬನ್ ವಿಡಿಯೋಗಳಾಗಿರ್ಬೋದು, ಹೇರ್ ಸ್ಟೈಲ್ ವಿಡಿಯೋಗಳಾಗಿರ್ಬೋದು ಹಾಕ್ತಾ ಇರ್ತೀನಿ. ಇನ್ನು ಮುಂದೇನೂ ಹಾಕ್ತಾ ಇರ್ತೀನಿ. ಡೈಲಿ ವ್ಲಾಗ್ಸ್ನೂ ಕೂಡ ಹಾಕ್ತೀನಿ. ಅದರಲ್ಲೂ ಕೂಡ ನನ್ನ ಹೇರ್ ಕೇರ್ ಟಿಪ್ಸ್ ಆಗಿರ್ಬೋದು, ನಾನು ಹೇರ್ನ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀನಿ, ಯಾವ ರೀತಿಯಾಗಿ ಕೇರ್ ಮಾಡ್ತೀನಿ ಅನ್ನೋದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ.
ನೋಡ್ತಾ ಇರಿ ನನ್ನ ಚಾನೆಲ್ನ. ನಿಮ್ಮ ಪ್ರಶ್ನೆಗೆ ಇವಾಗ ಉತ್ತರ ಸಿಕ್ತು ಅಂತ ಹೇಳ್ಬಹುದು. ಹೇರ್ ಕೇರ್ ವಿಡಿಯೋನ ಹಾಕ್ತೀನಿ, ಹೇರ್ ಸ್ಟೈಲ್ ವಿಡಿಯೋನ ಹಾಕ್ತೀನಿ, ಹೇರ್ ಬನ್ ವಿಡಿಯೋಗಳನ್ನು ಆದಷ್ಟು ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ನಾನು ಹೇರ್ ಬನ್ ವಿಡಿಯೋಗಳನ್ನು ಜಾಸ್ತಿ ಮಾಡೋದಿಲ್ಲ ಅಂದರೆ ತುಂಬ ಉದ್ದವಾಗಿದೆ ಕೂದಲು. ಆದರೆ ಒಬ್ಬಳೇ ಇರೋದ್ರಿಂದ ನನಗೆ ಅವು ಮೇಂಟೈನ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಹುದು. ಹೇರ್ ಬನ್ ಹಾಕ್ಬಿಟ್ರೆ ತುಂಬ ಅಂದರೆ ಕಷ್ಟ ಅನಿಸುತ್ತೆ, ನನಗೆ ಹಾಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಹೇರ್ ಬನ್ ವಿಡಿಯೋಗಳನ್ನು ಜಾಸ್ತಿಯಾಗಿ ಮಾಡೋದಿಲ್ಲ. ಇವಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೋತೀನಿ. ಅನ್ನೋರು ಕೇಳ್ತಾ ಇದ್ರು, ನಿಮ್ಮ ಹೇರ್ ಸೀಕ್ರೆಟ್ ಏನು ಅಕ್ಕ ಅಂತ. ನಮ್ಮ ಹೇರ್ ಸೀಕ್ರೆಟ್ ಏನು ಇಲ್ಲ. ನಾನು ಎಲ್ಲ ರೀತಿಯ ಆಹಾರನ ತಿಂತೀನಿ, ಎಲ್ಲ ರೀತಿಯ ಫುಡ್ನೇ ತಗೊಳ್ತೀನಿ. ನಾನು ಚೆನ್ನಾಗಿ ತರಕಾರಿನ ತಿಂತೀನಿ, ಚೆನ್ನಾಗಿ ಫ್ರೂಟ್ಸ್ನ ತಿಂತೀನಿ, ಮತ್ತು ಎಳ್ನೀರು ಕುಡಿತೀನಿ, ನೀರನ್ನು ಜಾಸ್ತಿಯಾಗಿ ಕುಡಿತೀನಿ. ಇದೇ ನನ್ನ ಹೇರ್ ಸೀಕ್ರೆಟ್ ಅಂತ ಹೇಳ್ಬಹುದು. ನಾನು ವಾರಕ್ಕೆ 2ರಿಂದ 3 ಸರಿ ಆಯಿಲಿಂಗ್ ಮಾಡ್ತೀನಿ. ವಾರಕ್ಕೆ 1ರಿಂದ 2 ಸಲ ಶಾಂಪೂ ಅಂದರೆ ಹೇರ್ ವಾಶ್ನ ಮಾಡ್ಕೋತೀನಿ. ಇಷ್ಟೇ ನನ್ನ ಹೇರ್ ಕೇರ್ ರೊಟೀನ್ ಆಗಿರುತ್ತೆ. ನಾನು ಯಾವುದೇ ರೀತಿಯ ಡಯಟನ್ನು ಮೇಂಟೈನ್ ಮಾಡೋದಿಲ್ಲ, ಎಲ್ಲ ಫುಡ್ಡನ್ನು ತೆಗೆದುಕೊಳ್ತೀನಿ. ನಿಮ್ಮ ಪ್ರಶ್ನೆಗೆ ಇವಾಗ ಉತ್ತರ ಸಿಕ್ತು ಅನ್ಕೋತೀನಿ. ಇನ್ನೂ ತುಂಬ ಕ್ವಶನ್ಸ ಕೇಳಿದ್ದೀರಾ. ನೀವು ಹೇರ್ ಸ್ಟೈಲ್ ವಿಡಿಯೋಗಳನ್ನು ಮಾಡಿ, ಜಾಸ್ತಿಯಾಗಿ ಬನ್ ವಿಡಿಯೋಗಳನ್ನು ಮಾಡಿ ಅಕ್ಕ ಅಂತ ಕೇಳ್ತಿರ್ತೀರಾ. ಬೆಸ್ಟ್ ಆಗಿರೋ ಹೇರ್ ಮಾಸ್ಕ್ ಯಾವ್ದು ಅನ್ನೋದನ್ನು ತಿಳಿಸ್ಕೊಡಿ ಅಂತ ಕೇಳ್ತಿರ್ತೀರಾ. ಮನೆ ಮದ್ದು ಬೆಸ್ಟ್ ಆಗಿರೋ ಹೋಮ್ ಮೇಡ್ ಹೇರ್ ಆಯಿಲ್ ಬಗ್ಗೆ ತಿಳಿಸ್ಕೊಡಿ, ಮತ್ತು ಮಾಸ್ಕ್ಗಳ ಬಗ್ಗೆ ತಿಳಿಸ್ಕೊಡಿ, ಶಾಂಪು ಯಾವುದು ಬೆಸ್ಟ್ ಆಗಿರುತ್ತೆ ಅದನ್ನು ತಿಳಿಸ್ಕೊಡಿ. ಎಲ್ಲ ರೀತಿಯ ತುಂಬ ಕ್ವಶನ್ಸ್ನ ಕೇಳ್ತಿರ್ತೀರಾ. ಇವಾಗ ನನಗೆ ಎಷ್ಟಾಗಿದ್ದೀನೋ ಅಷ್ಟು ಕ್ವಶನ್ಗೆ ನಾನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಏನಾದರೂ ನಿಮಗೆ ಕ್ವಶನ್ನ ಕೇಳಬೇಕಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತಿಳಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದಗಳು.